परब्रह्मः दीपज्योतिः जनार्दनः दीपो हर्ति मे पापं संध्या दीपं नमोस्तुते नमोस्तुते. ಈ ಮಂತ್ರದ ಅರ್ಥ ದೀಪ ಹೇಗೆ ಬೆಳಗುತ್ತೋ ಅದೇ ರೀತಿ ಈ ನಮ್ಮ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ ಇದು ಅದ್ಭುತವಾಗಿ ಆಗಲಿ ಅಂತ ಪ್ರಾರ್ಥಿಸ್ಕೊಳ್ತಾ, ಯಾರೆಲ್ಲ ದೀಪ ಬೆಳಗಿದ್ದೀರಾ ಈ ನಮ್ಮ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಸಾಮ್ರಾಟ್, ಅದ್ಭುತವಾದಂತಹ ಹೆಸರು, ಅದ್ಭುತವಾಗಿದೆ ಪೋಸ್ಟರ್ ಕೂಡ. ರಕ್ತದಲ್ಲಿ ಬರೆಯಲ್ಪಟ್ಟ ಸಾಮ್ರಾಜ್ಯ ಏನೋ ಅದ್ಭುತವಾಗಿ ಖಂಡಿತವಾಗಿಯೂ ಬರ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಾನು ನಿವಿಷ್ಕಾ ಪಾಟೀಲ್ ಅಂತ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ನಮ್ಮ ಈ ಒಂದು ಚಿಕ್ಕ ಪ್ರೋಗ್ರಾಮ್ಗೆ ಬಂದಂಥ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು BC ಪಾಟೀಲ್ ಸರ್ಗೆ ಮತ್ತು ಅಶ್ವಥ್ ಸರ್ಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಮೂವೀಸ್ ನಾನು ತುಂಬ ನೋಡ್ತಾ ಇದ್ದೆ. ಸೊ ಕೌರವ ಸರ್ ತುಂಬ ಫೇವ್ರೆಟ್ ಮೂವಿ. ಸೊ ಅದರಲ್ಲಿ ಎಲ್ಲ ಸಾಂಗ್ಸು ಫೇವ್ರೆಟ್ ನಂದು. ಸೊ ಈ ಮೂವಿ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನನಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತುಂಬ ಜಾಗ ಇದೆ. ಸೊ ಅದಕ್ಕೋಸ್ಕರ ನನಗೆ ಟೀಮ್ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ನನ್ನ ಎಫರ್ಟ್ಸ್ ಇರಲಿ ಅಂತಲೇ ಈ ಪ್ರಾಜೆಕ್ಟ್ನ ಒಪ್ಕೊಂಡೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಸೊ ರಿಲೀಸ್ ಆದಾಗಲೂ ಹೀಗೆ ಸಪೋರ್ಟ್ ತೋರಿಸಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ನಿವಿಷ್ಕಾ ಮ್ಯಾಮ್, ತುಂಬ ಪ್ರೀತಿಯಾಗಿ ಮಾತಾಡಿದ್ರಿ. ಪ್ರಭಾಕರ್ ಶೇರ್ಖಾನೆ ಅವರು ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಬಂದಿದ್ರು. ಹೇಳಿದರು ನನಗೆ ಒಂದು ಒಳ್ಳೆ ಸ್ಟೋರಿ, ಒಳ್ಳೆ ಕನ್ಸೆಪ್ಟ್ ಈ ನಮ್ಮ ಭಾರತ ದೇಶಲೇ ಜಾತಿವಾದ ಮೇಲೆ ಮತ್ತು ಬೇರೆ ಬೇರೆ ಥರಗಳಿಗೆ ಹೆಂಗೆ ಪ್ರಾಬ್ಲಮ್ ನಡೀತಾ ಇದಾವು, ಅದ ಹೆಂಗೆ ನಾವು ನೋಡ್ಕೊಂತ ಹೋಗ್ತೇವೆ. ಬೇರೆ ಬೇರೆ ಕಾಸ್ಟಿಸಮ್ ಅನ್ನಂಗಿಲ್ಲ ನಾನು. ನಮ್ದು ಧರ್ಮ ಒಳಗ ವೇ ಆಫ್ ಲುಕಿಂಗ್ ಹೆಂಗಿರ್ತಿದೆ ಬೇರೆ ಬೇರೆಯವ್ರ ಕಡೆ, ಅದೆಲ್ಲ ಈ ಮೂವಿ ಒಳಗ ತೋರಿಸೋದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಅಂದರೆ ಡೈರೆಕ್ಟರ್ ಅವರು ಕೊಡ್ಬೋದು. ಮತ್ತು ನಮ್ದು ಟೀಮ್ ಎಲ್ಲ ಎನರ್ಜೆಟಿಕ್ ಟೀಮ್ ಇದೆ. ಒಳ್ಳೆ ಸ್ಪಿರಿಟ್ ತಗೊಂಡು ಒಳ್ಳೆ ಎನರ್ಜಿ ಹಾಕಿ ಕೆಲಸ ಮಾಡತ್ತಾರೆ. ಅದಕ್ಕೆ ನನಗೆ ಭಾಳ ಖುಷಿ ಇದೆ. ಸೊ ನಾವು ಎಷ್ಟು ಬೇಗ ಆಗ್ತದೆ ಅಷ್ಟು ಈ ಮೂವಿದ ಶೂಟ್ ಕಂಪ್ಲೀಟ್ ಮಾಡಿ ಈ ಪ್ರಾಜೆಕ್ಟ್ ಆಚೆ ತರ್ತೀವಿ ಅಂತ ಹೇಳ್ತೀನಿ. ಧನ್ಯವಾದ. ನಾನು ಕೆಲಸ ಮಾಡೋದು ಮೆಡಿಕಲ್ ಪ್ರೊಫೆಷನಲ್ ಒಳಗೆ. ಆಮೇಲೆ ಇರೋದು ಈ ಫಿಲಿಮ್ ಸಿಟಿಗೆ ಸ್ವಲ್ಪ ಪ್ಯಾಷನ್ ಇದೆ. ಅದಕ್ಕೆ ಲಾಸ್ಟ್ 10 ಇಯರ್ಸ್ನಿಂದ ನಾನೊಂದು ಸ್ವಪ್ನ ಪೂರ್ತಿ ಮಾಡಕ್ಕೆ ಬಂದಿದ್ದೇನೆ. ಇದ್ರಾಗ ಮುಂಚೆ ನಾ ಮುಖವಾಡ ಇಲ್ಲದವನು 84 ಅಂತ ಮೂವಿ ಮಾಡಿ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಿದ್ದೇನೆ. ಕೆಟ್ಟಿದೆ ಅಂದರೆ ಸ್ವಲ್ಪ ಕೋವಿಡ್ ಒಳಗೆ ಆ ಮೂವಿ ರಿಲೀಸ್ ಆತ. ಫಸ್ಟ್ ನಾವು ಥಿಯೇಟರ್ಸ್ ಎಲ್ಲ ಓಪನ್ ಮಾಡಿ ಮೂವಿ ರಿಲೀಸ್ ಮಾಡಿ ಇದು ಮಾಡಿದ್ದೀವಿ. ಸೊ ಈ ಫಿಲಿಮ್ ಇಂಡಸ್ಟ್ರಿಗೆ ನನಗೆ ಭಾಳ ಒಳ್ಳೆ ಪ್ಯಾಷನ್ ಇದೆ. ಅದಕ್ಕೆ ನಾವು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ನಾನು ಸಾಮ್ರಾಟದ ಹೊರಗಡೆ ಇದ್ದೀನಿ, ಹಾಗಾಗಿ ಹೊರಗಡೆ ಇಲ್ಲ. ತುಂಬ ಸಂತೋಷ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಬಂದು ಸಹಕಾರ ಮಾಡ್ತಿರೋದಕ್ಕೆ. ನನಗೆ ಪ್ರಭಾಕರ್ ಬಗ್ಗೆ ನಂಬಿಕೆ ಇದೆ. ಹಿಂದೆ ಒಂದು ಕೌಟಿಲ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸ್ವಲ್ಪ ಓದ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈಗಲೇ ಸಿನಿಮಾ ಬಗ್ಗೆ ಏನು ಹೇಳಿದ್ರು ಚೆನ್ನಾಗಿರಲ್ಲ. ಸಾಮ್ರಾಟ ಅನ್ನೋ ಟೈಟ್ಲು ಚೆನ್ನಾಗಿದೆ. ಆದಷ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಮುಂದೆ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಹಿರಿಯರಾದಂಥ BC ಪಾಟೀಲ್ ಸರ್ ಬಂದಿದ್ದಾರೆ. ತುಂಬ ಹೆಮ್ಮೆ ವಿಚಾರ. ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಬಂದು ಭಾಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ಇವತ್ತು. ಹಾಗೆ ನಮ್ಮ ಗೆಳೆಯರಾದಂತಹ ಛತ್ರಪತಿಯವ್ರಿಗೂ ಒಳ್ಳೇದಾಗಲಿ, ಹೀರೋಯಿನ್ ಮೇಡಮ್ಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ಹರಕೆ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ವೇದಿಕೆ ಮೇಲೆ ಇರುವಂಥ ಹಿರಿಯರಿಗೆ ನಾನು ಚಿರಋಣಿ. ಒಂದೇ ಮಾತಿಗೆ ಎಲ್ಲರೂ ಬಂದು ಜೊತೆಗೆ ನಿಂತ್ಕೊಂಡ್ರಿ, ನಾನು ನಿಮಗೆ ಆಭಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಿ ಸಿ ಪಾಟೀಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗೆ ಶುರು ಮಾಡೋಣ? ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಯಾಕಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತಂದಾಗ ಎಲ್ಲರೂ ಬಂದು ಅವ್ರ ಮುಂದೆ ಬೈಯೋರು ನನ್ನನ್ನು, ಇವನು ಹಾಳಾಗಿ ಹೋಗ್ತಾನೆ, ಉದ್ಧಾರ ಆಗಲ್ಲ, ಜೀವನದಲ್ಲಿ ಕೆಟ್ಟೋಗಿದ್ದಾನೆ ಅಂತ. ಆದರೆ ನಮ್ಮ ತಂದೆ ತಾಯಿ ಮಾಡಿರುವಂಥ ಮೋಟಿವೇಶನ್ನೇ ನಾನು ಇವತ್ತು ಇಲ್ಲಿ ಕೂತ್ಕೊಳ್ಳೋಕೆ ಆಧಾರ ಸ್ತಂಭ. ಅವತ್ತು ಅವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಇವತ್ತು ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂದೆ ತಾಯಿಗಳಿಗೆ. ಜೊತೆಗೆ ನನ್ನ ಮೊದಲೇ ಸಿನಿಮಾ ನಿರ್ಮಾಪಕರು ವಿಜೇಂದ್ರ ಸರ್, ಅವ್ರನ್ನ ನೆನಪು ಮಾಡ್ಕೊಳ್ಳೋದಿರೋಂಥ ದಿನಗಳೇ ಇಲ್ಲ. ಯಾಕಂದರೆ ನಾವು ಯಾರ ಹತ್ರ ಒಂದು 500 ರೂಪಾಯಿ 1000 ರೂಪಾಯಿ ಕೇಳಿದ್ರು ಮಗ ಯಾವಾಗ ವಾಪಸ್ ಕೊಡ್ತೀಯ ಅಂತ ಕೇಳ್ತಾರೆ. ಅಂಥದ್ರಲ್ಲಿ ನನ್ನನ್ನೇ ನಂಬಿ ಮೊದಲನೇ ಸಿನಿಮಾಗೆ ಲಕ್ಷ ಬಂಡವಾಳ ಹೂಡಿದ್ರು. ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಆಭಾರಿ ಆಗಿರ್ತೀನಿ, ಋಣಿ ಆಗಿರ್ತೀನಿ. ಕಾರಣ ಏನಂದ್ರೆ ಆ ಒಂದು ಸಿನಿಮಾದಿಂದ ನಾನು ತುಂಬ ಕಲ್ತಿದ್ದೀನಿ, ತುಂಬ ಕಲ್ತಿದ್ದೀನಿ. ಸಿನಿಮಾ ಹೆಂಗೆ ಮಾಡಬೇಕು, ಅದನ್ನು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಜನರಿಗೆ ಹೆಂಗೆ ತಲುಪಿಸ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ವಿಜೇಂದ್ರ ಸರ್. ಅವರಿಗೆ ಇನ್ವೈಟ್ ಮಾಡಿದ್ದೆ, ಏನೋ ಬೇರೆ ಕೆಲಸದಲ್ಲಿ ಬರೋಕ್ಕಾಗಲಿಲ್ಲ ಅಂತ ಕೇಳ್ಪಟ್ಟೆ. ಜೊತೆಗೆ ಇವತ್ತು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ರಂಜನ್ ಭೈ ಮತ್ತು ನಮ್ಮ ಪಾಟೀಲ್ ಸರ್. ಯಾಕಂದ್ರೆ ಈ ಸಿನಿಮಾ 1 ವರ್ಷದ ಬಿಫೋರೇನೆ ಶುರು ಆಗಬೇಕಿತ್ತು. ಕಾರಣಾಂತರಗಳಿಂದ ನನ್ನಿಂದಾನೇ ತುಂಬ ಡಿಲೇ ಆಗ್ತಾ ಹೋಯ್ತು. ರಂಜನ ಯಾವಾಗಲೂ ಕಾಲ್ ಮಾಡಿದ್ರು, ಮಗ ನಿಮ್ಮ ನನಗೆ ನಂಬಿಕೆ ಇದೆ, ಸಿನಿಮಾ ಮಾಡೋಣ. ಬೇರೆ ಯಾವ್ದಾದ್ರು ನಿರ್ಮಾಪಕರಾಗಿದ್ರೆ ಈ ನನ್ನ ಮಗ 1 ವರ್ಷದಿಂದ ಆಟ ಆಡಿಸ್ತವನೆ, ಬಿಟ್ಟು ಬಿಡೋಣ ಗುರು, ಬೇಡ ಡೈರೆಕ್ಟರ್ ನೋಡೋಣ ಅಂತಿದ್ರು. ಆದರೆ ನನ್ನ ಮೇಲೆ ಅದೇನು ಗೊತ್ತಿಲ್ಲ. ರಂಜನ ನನಗೆ ಕರೆಸಿ ಕೂರಿಸಿ ಆಫೀಸ್ ಎಲ್ಲ ಮಾಡಿಕೊಟ್ಟು, ಪೇಮೆಂಟ್ ಎಲ್ಲ ಕೊಟ್ಟು, ಸ್ಕ್ರಿಪ್ಟ್ ಎಲ್ಲ ಬರೆಸಿ ಸಿನಿಮಾ ಶುರು ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಗಣಪತಿ ಸರ್. ಜೊತೆಗೆ ನನ್ನ ಕೌಟಿಲ್ಯ ಸಿನಿಮಾ ರಿಲೀಸ್ ಆಗಿ 3 ವರ್ಷ 4 ವರ್ಷ ಆಗೋಗಿ ಬಂತು. ಸಿನಿಮಾ ಟೇಕಪ್ ಆಗೋದು, ಡಿಸ್ಕಷನ್ಗಳಾಗೋದು, ಹಾಗೆ ಬ್ರೇಕ್ ಆಗೋದು ಏನೇನೋ ನಡೀತಾ ಇತ್ತು ಲೈಫಲ್ಲಿ. ಆದರೆ ಸಿನಿಮಾ ಅನೌನ್ಸ್ ಮಾಡ್ತಿದ್ದೀನಿ ಅಂತ ಬರೀ ಸ್ಟೇಟಸ್ ಇಟ್ಟಿದ್ದಕ್ಕೆ ವಾಟ್ಸಪ್ಪಲ್ಲಿ ಎಲ್ಲರೂ ಕೇಳ್ತಿರೋದೇನಂತಂದ್ರೆ, ಮಗ ಮದುವೆ ಆಯಿತು, ಹೆಂಡತಿ ಕಾಲ್ಗುಣ ಅಂತ. ಅದಂತೂ ಸತ್ಯ, ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ತಿದ್ದೀನಿ. ಅವ್ರು ನನ್ನ ಲೈಫಲ್ಲಿ ಬಂದ್ಮೇಲೆ ನನ್ನ ಲೈಫಲ್ಲಿ ತುಂಬ ಒಳ್ಳೇದಾಗ್ತಿರೋದು, ತುಂಬ ಒಳ್ಳೆ ಕೆಲಸಗಳು ನಡೀತಾ ಇರೋದು. ನಾನು ಅವ್ರಿಗೆ ಯಾವಾಗಲೂ ಋಣಿಯಾಗಿರುತ್ತೆ ನನ್ನ ಹೆಂಡತಿಗೆ. ಜೊತೆಗೆ ಇನ್ನು ಸಿನಿಮಾಗೆ ಬರೋಣ ಸರ್. ಯಾಕಂದರೆ ನಾವು ನಡೆದು ಬಂದಿರೋ ದಾರಿಯನ್ನು ಯಾವತ್ತೂ ಮರೆಯೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದನ್ನು ನೆನಪಿಸೋ ಉದ್ದೇಶ ಅಷ್ಟೇ. ಅವರೆಲ್ಲರೂ ನಾನು ಋಣಿಯಾಗಿರ್ತೀನಿ. ಜೊತೆಗೆ ಸಾಮ್ರಾಟ್ ಅಂತಂದರೆ ಇದು ನಮ್ಮ ಬೆಳಗಾವಿ ಉತ್ತರ ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ರಿಯಲ್ ಇನ್ಸಿಡೆಂಟ್ ಸಬ್ಜೆಕ್ಟನ್ನ ಇಟ್ಕೊಂಡು ಮಾಡ್ತಿರುವಂತಹ ಕತೆ. ಓಕೆನಾ ಸರ್? ಒಬ್ಬ ಸಾಮಾನ್ಯ ಹುಡುಗ ಒಂದು ಹುಡುಗಿ ಲವಲ್ಲಿ ಬೀಳ್ತಾನೆ. ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋಗೋಸ್ಕರ ಒಬ್ಬ ಸಾಮ್ರಾಟನಾಗಿ ಬದಲಾಗ್ತಾನೆ. ಒಬ್ಬ ಸಾಮಾನ್ಯ ಹುಡುಗನಿಗೆ ಏನೆಲ್ಲ ಮಾಡೋ ಸಾಧ್ಯತೆಗಳಿದೆ ಪ್ರೀತಿ ಅನ್ನೋದ್ರ ಬಗ್ಗೆ ತೋರ್ಸೋಕೆ ಹೊಟ್ಟಿರುವಂಥ ಸಿನಿಮಾ. ತುಂಬ ಪ್ಯೂರ್ ಹಾರ್ಟೆಡ್ ಲವ್ ಸ್ಟೋರಿ ಸರ್. ಇಷ್ಟ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ಇದರಲ್ಲಿ ಟೈಟಲ್ ನಿಮಗೆ ಹಿಸ್ಟಾರಿಕಲ್ ಸಬ್ಜೆಕ್ಟ್ ತರ ಅನಿಸ್ಬೋದು ಸರ್. ಆದರೆ ಮೋಷನ್ ಪೋಸ್ಟರ್ ಯಾರು ಅಲ್ಲಿ ಬರ್ತಿರೋಂಥ ಮುಸ್ಲಿಮರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಾರು ಹಳೆ ಕಾಲದ ಬಟ್ಟೆಗಳು ಯಾರು ಹಾಕೊಂಡಿರ್ಲಿಲ್ಲ ಸರ್. ಈಗ ಪ್ರೆಸೆಂಟ್ ಅಲ್ಲಿ ಇರುವಂಥ ಬಟ್ಟೆಗಳೇ ಹಾಕೊಂಡಿದ್ದಾರೆ ಸರ್. ಪ್ರೆಸೆಂಟ್ ಆಗಿದ್ರು ಹಂಗೆ ಇದ್ರು ಸರ್. ಹೌದು. ಅಮ್ಮ ಏನಂದ್ರೆ ಇದು ಈ ಪ್ರೆಸೆಂಟ್ 1990ರಿಂದ 2020ರಲ್ಲಿ ನಡೆಯುವಂತ ಕತೆ ಅಮ್ಮ. ಆದ್ರೆ ಇದರಲ್ಲಿ ಹಿಂದೂಯಿಸಮ್ನ ಮತ್ತೆ ನಮ್ಮ ಮುಸ್ಲಿಂ ಸಮುದಾಯದವರನ್ನ ತೋರ್ಸಕೊಟ್ಟಿರೋದು. ಅಂದ್ರೆ ನಮ್ಮ ಹಿಂದೂಯಿಸಮ್ ಏನಿದೆಯಲ್ಲ, ನಮ್ಮ ಸನಾತನ ಧರ್ಮದದು ಹಳೆ ಪುರಾತನ ಕಾಲದಿಂದ ಬಂದಿರುವಂತದ್ದು. ಓಕೆನಾ? ಅಲ್ಲಿರುವಂತ ಕಂಟೆಂಟ್ಗಳನ್ನ, ಸಬ್ಜೆಕ್ಟ್ಗಳನ್ನ ಇಲ್ಲಿ ಹೇಳ್ಕೊಂಬರೋಕೆ ಟ್ರೈ ಮಾಡಿದಮ್ಮ, ಹೇಳೋಕೆ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೋಸ್ಕರ ಅದನ್ನ ಹಿಸ್ಟಾರಿಕಲ್ ತರ ಟೈಟ್ಲ್ ಆಗಿರ್ಬೋದು, ಆ ಬ್ಯಾಕ್ ಡ್ರಾಪ್ ನಾಗಿರ್ಬೋದು ಕ್ರಿಯೇಟ್ ಮಾಡಿರೋದಮ್ಮ. ಅಮ್ಮ ಏನಂತಂದ್ರೆ, ಈಗ ಹಿಂದೂಗಳನ್ನ ಮತ್ತೆ ಮುಸ್ಲಿಮರನ್ನ ನಾವು ಇಲ್ಲಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ ಅಂತಂದ್ರೆ 2 ಧರ್ಮದವರು ಬಂದು ನನ್ನ ಸಿನಿಮಾ ನೋಡ್ಬೇಕಮ್ಮ. ಯಾವ ಧರ್ಮನ ಕೀಳಾಗಿ ಯಾವ ಧರ್ಮದ ಮೇಲಾಗಿ ಇಲ್ಲಿ ಯಾವುದೂ ತೋರ್ಸೋಕೆ ಹೊಟ್ಟಿಲ್ಲ ಅಮ್ಮ. ನಾವು ಹೇಳೋಕೆ ಕೊಟ್ಟಿರೋದು ಪ್ಯೂರ್ ಒಂದು ಲವ್ ಸ್ಟೋರಿ ಅಮ್ಮ. ಓಕೆನಾ? ಒಂದು ಕಂಟೆಂಟಿನ ಹೇಳೋಕೆ ಕೊಟ್ಟಿದ್ದೀವಿ. ಶಾಶ್ವತವಾಗಿರೋದು ಪ್ರೀತಿ ಒಂದೇ ಅಮ್ಮ. ಕೊನೆಗೆ ಹೋಗ್ಬೇಕಾದ್ರೆ ಪ್ರೀತಿ ಒಂದೇ ಜೊತೆಗೆ ಉಳಿಯೋದು ಬಿಟ್ಟರೆ ಮತ್ತೆ ಇನ್ನೇನು ಇಲ್ಲ ಅಮ್ಮ. ಆ ಸಂದೇಶನ ಜನರಿಗೆ ಹೇಳೋಕೆ ಕೊಟ್ಟಿರೋದು ಅಷ್ಟೇ ಇಲ್ಲ ಅಮ್ಮ. ಏನಂತಂದ್ರೆ ಎಲ್ಲರೂ ಬರ್ಬೇಕಾದ್ರೆ ಹೊಸಬ್ರೆ ಅಮ್ಮ. ಓಕೆನಾ? ಇವರು ಆಕ್ಚುಲಿ ಇನಾಮ್ದಾರ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಮರಾಠಿಲೂ 2 ಸಿನಿಮಾ ಮಾಡಿದ್ದಾರೆ. ಇದು ಅವ್ರಿಗೆ ಆಕ್ಚುಲಿ 4ನೇ ಸಿನಿಮಾ, ಗುಮ್ಟಿ ಅಂತ ಇದು 5ನೇ ಸಿನಿಮಾ ಆಕ್ಚುಲಿ ಅವ್ರದ್ದು. ಓಕೆನಾ? ಬಂಡವಾಳ ಹೊಸಬ್ರ ಮೇಲೆ ಹಳಬ್ರ ಮೇಲೆ ಅನ್ನೋದಕ್ಕಿಂತ ಕತೆ ಸ್ಟ್ರಾಂಗ್ ಆಗಿರ್ಬೇಕು, ಕಂಟೆಂಟ್ ಸ್ಟ್ರಾಂಗ್ ಆಗಿರ್ಬೇಕು, ಅದು ಮೇನ್ ಆಕ್ಚುಲಿ.
ಈಗ ಎಕ್ಸಾಂಪಲ್ ಬೇಡಮ್ಮ, ಎಷ್ಟೋ ದೊಡ್ಡ ಸ್ಟಾರ್ಗಳು, ಹೀರೋಗಳು, ಸಿನಿಮಾಗಳು ರಿಲೀಸ್ ಆದ್ರೂ ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ, ಸಬ್ಜೆಕ್ಟ್ ಚೆನ್ನಾಗಿಲ್ಲ, ಯಾರು ಥಿಯೇಟ್ರಿಗೆ ಬರಲ್ಲಮ್ಮ. ಎಕ್ಸಾಂಪಲ್ ನಿಮ್ಮ ತುಂಬಾ ಸಿನಿಮಾಗಳಿದೆ. ಈಗ ನಾನು ಅದನ್ನ ಉದಾಹರಣೆ ಕೊಟ್ಬಿಟ್ರೆ ನಾನು ಇದನ್ನಾಗ್ಬಿಟ್ಟಿರ್ತೀನಿ, ನಾನು ಟ್ರೋಲ್ ಆಗಿಬಿಡ್ತೀನಿ. ಅದ್ರ ಬಗ್ಗೆ ನಾನು ಹೇಳೋಕೆ ಇಷ್ಟಪಡಲ್ಲ. ಸಬ್ಜೆಕ್ಟ್ ಅಮ್ಮ, ನಾವು ನಂಬ್ಕೊಂಡು ಕಥೆನ ನಂಬ್ಕೊಂಡು ಸಿನಿಮಾ ಮಾಡ್ತಿದ್ವಿ. ಆಗ್ಲೇ ಹೇಳ್ತೇವೆ, 1 ವರ್ಷ ನನ್ನನ್ನು ವೇಟ್ ಮಾಡಿಸಿ ಕಾಯಿಸಿ ಕರ್ಕೊಂಡ್ಬಂದು ಸಿನಿಮಾ ಕೂರಿಸಿದಾರಂತಮ್ಮ. ಆ ಸಬ್ಜೆಕ್ಟ್ ಮೇಲೆ, ಆ ಕತೆ ಮೇಲೆ ನಮ್ಗೆ ಅಷ್ಟೊಂದು ನಂಬಿಕೆ ಇದೆ ಅಮ್ಮ. ಅದಕ್ಕೋಸ್ಕರ ಅದನ್ನ ಶುರು ಮಾಡಿರೋದು. ಹೀರೋಯಿನ್ಗೆ ಆಲ್ಮೋಸ್ಟ್ ಲವ್ ಸ್ಟೋರಿ ಅಂತ ಅಂದಮೇಲೆ ಹೀರೋ ಹೀರೋಯಿನ್ ಮೇಲೆ ಸ್ಕ್ರೀನ್ ಮೇಲೆ ಇರಲೇಬೇಕಲ್ವಮ್ಮ. 80% ಇರ್ತಾರಮ್ಮ. ಹೌದಮ್ಮ, 6 ಫೈಟ್ ಇದೆ ಸಿನಿಮಾದಲ್ಲಿ, 6 ಫೈಟ್ ಇದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಾನು ಹೇಳೋದಪ್ಪ, ನನ್ನ ಫಸ್ಟ್ ಮೂವಿ ಅಲ್ಲ ಮೇಡಮ್, ಇದು ನನ್ನ 3ನೇ ಚಿತ್ರ, ನಾನು ಹೊಸದಲ್ಲ. ನಾನು ಈ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಇನಾಮ್ದಾರ್ ಚಿತ್ರದ ಮುಖಾಂತರ. ಸೊ ಮರಾಠಿಯಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ. ಇಲ್ಲಿ ಕನ್ನಡ ಇದು 2ನೇ ಚಿತ್ರ ನಂದು, ಸಾಮ್ರಾಟ್ ಅಂತ. ಈ ಕತೆ ಹೆಂಗಿರುತ್ತೆ ಅಂತ ಹೇಳಕ್ಕೋದ್ರೆ, ಒಂದು ಹಿಂದೂ ಮುಸ್ಲಿಂ, ಒಂದು ಹುಡುಗ ಹಿಂದೂ ಮುಸ್ಲಿಂ ಹುಡುಗಿ, ಅವರ ಮಧ್ಯೆ ನಡೆಯುವಂತಹ ಪ್ರೀತಿನ ಗೆಲ್ಲೋಕೆ ತನ್ನದೇ ಆದಂತಹ ಸಾಮ್ರಾಜ್ಯ ಸೃಷ್ಟಿ ಮಾಡಿದಂತಹ ಯುವಕನ ಒಂದು ಸ್ಟೋರಿ ಇದು. ಸೊ ಅದಿಟ್ಕೊಂಡು ನಾವು ಬರ್ತಾ ಇದ್ವಿ ಮೇಡಮ್. ನಿಮ್ಮಲ್ಲಿ ನಾನು ಒಂದೇ ಸರಿ ಕೇಳ್ಕೊಳ್ಬೇಕಂದ್ರೆ, ಹೊಸಬ್ರು ಯಾರೋ ಇಲ್ಲಿ ನಿಲ್ತಾ ಇಲ್ಲ. ನೀವು ನಮ್ಮನ್ನ ಬೆಳೆಸೋರು, ನಮ್ಮನ್ನ ಈ ಕರ್ನಾಟಕ ತೋರಿಸೋರು, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಈ ನಮ್ಮಂತಹ ಈಗ ಅಂದ್ರಲ್ಲ ಮೇಡಮ್ ಹೊಸಬ್ರು ಅಂತ, ಹಿಂಗೆ ಹೊಸಬ್ರು ಅನ್ಸ್ಕೊಳ್ಳಲ್ಲ ಮೇಡಮ್ ನಾವು. ಯಾಕಂದ್ರೆ ನೀವು ಸಪೋರ್ಟ್, ಅದೇ ಸರ್, ಅದೇ ಆ ಪ್ರೂವ್ ಮಾಡ್ಬೇಕಾದ್ರೆ ನಾನು ಮನೇಲಿ ಕೂತ್ ಪ್ರೂವ್ ಮಾಡ್ರೆ ಆಗಲ್ಲ ಮೇಡಮ್. ಎಲ್ಲ ತೋರಿಸ್ಕೋಬೇಕು, ನೀವು ತೋರಿಸ್ಬೇಕು. ಅಲ್ಲ, ನನ್ನ ಇನಾಮದಾರ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ನೀವೇ ಮೇಡಮ್. ನಿಮ್ಮ ಹೆಸರು ನಂಗೆ ಗೊತ್ತು, ಕೀರ್ತಿ ಅಂತ. ಹೇಳಿ. ನಮ್ಮ ಪ್ರಯತ್ನ ಇದೆ ಮೇಡಮ್, ನಮ್ಮ ಪ್ರಯತ್ನ ಪಕ್ಕ ಇದೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ನಿಮ್ ಸಪೋರ್ಟ್ ಬೇಕು ಮೇಡಮ್. ಓಕೆ, ಸಾಕು ಮೇಡಮ್, ಎಷ್ಟಾದ್ರೆ ಸಾಕು ಮೇಡಮ್. ಸರ್, ಈಗ ನಾವು ಬೆಳಗಾವಿ, ನಂದು ಬೆಳಗಾವಿ, ನಮ್ಮ ಸರ್ ಬೆಳಗಾವಿ, ಮೇಡಮ್ ಬೆಳಗಾವಿ, ನಮ್ಮ ಡೈರೆಕ್ಟರ್ ಸರ್ ಬೆಳಗಾವಿ ಡಿಸ್ಟಿಕ್ ಅವರೇ. ಒಂದು ಬೆಳಗಾವಿ ಟೀಮ್ ತಗೊಂಡು ನಾವು ಬರ್ತಾ ಇದ್ದೀವಿ, ಉತ್ತರ ಕನ್ನಡ ಟೀಮ್ ತಗೊಂಡ್ ಬರ್ತಾ ಇದ್ದೀವಿ. ಸೊ ನಮ್ಮ ಉತ್ತರ ಕರ್ನಾಟಕ ಹುಡುಗರನ್ನ ಒಂದು ಅಟ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಬೆಳೆಸಿ ಸರ್. ಸರ್ ಆಲ್ಮೋಸ್ಟ್ 10% ಶೂಟಿಂಗ್ ಆಗಿದೆ ನಮ್ದು. ಅಲ್ಲೇ ಬೆಳಗಾಂ ಅಕ್ಕಪಕ್ಕ ಕೋಲ್ಹಾಪುರ ಬಾರ್ಡರ್. ಯಾಕಂದ್ರೆ ಕೋಲ್ಹಾಪುರದಲ್ಲಿ ಅಂದ್ರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ ನಮ್ಗೆ ಏನ್ ಬೇಕಾದ್ ಸಿಗುತ್ತೆ ಸರ್. ಪೊಲೀಸ್ ಸ್ಟೇಷನ್, ಕೋರ್ಟು, ಅದೇನ್ ಬೇಕಿಲ್ಲ ನಾವು ರೆಡಿ ಮಾಡಬೇಕಾಗಿಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ, ಅಲ್ಲಿ ಫಿಲ್ಮ್ ನಗರದಲ್ಲಿ. ಆಲ್ಮೋಸ್ಟ್ ನಾವು ಬೆಳಗಾವಿ ಅಕ್ಕಪಕ್ಕ ಮಾಡ್ತಾ ಇದೀವಿ ಸರ್. ಉಳಿಕಿದ್ದು ಒಂದು 20% ನಾವು UP ದಲ್ಲಿ ಮಾಡ್ತಾ ಇದೀವಿ ಸರ್ ಶೂಟ್. ಸೊ ಅದಕ್ಕೆ ನಾನು ಏನು ಹೇಳಕ್ ಬರ್ತಾ ಇಲ್ಲ ಸರ್ ನನಗೆ. ಯಾಕಂದ್ರೆ 3 ವರ್ಷ ಬಿಟ್ಟು ಬಂದಿನಿ ಸರ್. ಮೇಡಮ್ ನೆನಪೇ ಇಲ್ಲ ನಾನು. ನೋಡಿ ಹಿಂಗಾಗಿದೆ ನನ್ನ ಜೀವನ. ಅವಕಾಶ ಸಿಗಬೇಕಲ್ಲ ಮೇಡಮ್. ಬಂದು ಸುಮ್ಮ ಕೂತ್ರೆ ನೀವು ನಾವು ಹಿಂಗೆ ಬಂದು ಹೋಗಪ್ಪ ಅಂತ ಹೇಳ್ಬಿಡ್ತೀರಿ ನೀವು. ಅವಕಾಶ ಕೊಡ್ಬೇಕಲ್ಲ ಮೇಡಮ್. ಯಾರು ನಂಬೇಕಿಂತವ್ರು ಅನ್ನದಾತ್ರ ಸಿಗಬೇಕಲ್ಲ ಮೇಡಮ್ಗೆ. ಪ್ರಯತ್ನ ನಡೀತದೆ ಮೇಡಮ್. ನೋಡ್ರಲ್ಲ ಮೇಡಮ್, ನೀವು ಯಾವ ರೀತಿ ರೆಡಿ ಆಗಿದ್ರೆ ಅಂತ ನೀವು ನೋಡಿರ್ಬೋದಲ್ಲ. ಈಗ ಒಂದು ವರ್ಷ ಮೇಡಮ್ ನಾನು ಇತ್ತು ಸ್ವೀಟ್ ತಿಂದಿಲ್ಲ. ಚಪಾತಿ ರೊಟ್ಟಿ ತಿಂದು ನಾನು ಸುಮಾರು 1 ವರ್ಷ ಆಯ್ತು ಮೇಡಮ್. ರೈಸು, ನಾನು ನಾನ್ ವೆಜ್ಜು, ಚಿಕನ್ನು, ಬಾಯ್ಲ್ ಚಿಕನ್ ಇಷ್ಟು ತಿಂದು 1 ವರ್ಷದಿಂದ ಕಷ್ಟಪಟ್ಟು ಏನೋ ಒಂದು ಮಾಡಿದ್ದೀನಿ ಮೇಡಮ್. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಬಟ್ ಇನ್ನೂ ಶಕ್ತಿ ನೀವೆಲ್ಲ ಶಕ್ತಿ ಕೊಟ್ಟರೆ ಇನ್ನೂ ಮಾಡ್ತೀನಿ ಮೇಡಮ್ ನಾನು. ಸೊ ಈ ಕತೆಗೆ ಏನು ಬೇಕಲ್ಲ ಮೇಡಮ್, 100% ಕೇಳಿದ್ರೆ 105% ನಾನು ಕೊಟ್ಟೆ ಕೊಡ್ತೀನಿ ಮೇಡಮ್. ಈ ಕತೆಗೆ ಏನು ಬೇಕಲ್ಲ ನಾನು 100% ಮಾಡ್ತೀನಿ. ನನ್ನ ನಿದ್ದೆ ಹಾಳಾಗಲಿ, ಊಟ ಹಾಳಾಗಲಿ, ನನ್ನ ಜೀವನ ಹಾಳಾದ್ರೂ ಚಿಂತೆ ಇಲ್ಲ. ಈ ಕತೆಗೆ ಏನು ಬೇಕು ಅದಕ್ಕೆ 100ಕ್ಕೆ 100% ತುಂಬೋ ಕೆಲಸ ಮಾಡ್ತೀನಿ. ಮತ್ತೆ ಮೇಡಮ್, ಲವ್ ಸ್ಟೋರಿ ಈ ಜಗತ್ನಾಗ ಯಾರಿಗೆ ಪ್ರೀತಿಲಿ ಇರ್ಬೇಕಂತ ಅನಿಸ್ತತೆ ಇಲ್ಲ, ಯಾರ ಗೊತ್ತಾಗೋದಿಲ್ಲ.
ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ ಎಲ್ಲ ಜಗತ್ತದ ಇದನ್ನ ನೋಡಿದ್ರ ಈ ಪ್ರೀತಿ ಮಾಡೋರು, ಈ ಪ್ರೀತಿಗೆ ಬೇರೆ ಡೈರೆಕ್ಷನ್ ಕೊಡೋರು ಧರ್ಮ. ಆ ಧರ್ಮ ಅದಕ್ಕೆ ಫೈಟ್ ಮಾಡಕ್ಕ ಒಂದು ಸಮ್ರಾಟ ಬೆಳಿಬೇಕು ಸರ್. ಅದಕ್ಕೆ ಈ ಸಮ್ರಾಟ್, ಈ ಮೂವಿದ ಸಮ್ರಾಟ್ ಇಲ್ಲೇ ನಿಂತಿದೆ ಸರ್. ಧನ್ಯವಾದ ಸರ್. ವರ್ಕ್ ಎಲ್ಲ ಚಾಲೂ ಇದೆ ಇವಾಗ ಆಲ್ರೆಡಿ. ವರ್ಕ್ ಎಲ್ಲ ಚಾಲೂ ಇದೆ ಆಲ್ರೆಡಿ ಇವಾಗ. ನಿಮ್ ಮುಂದೆ ನಾವು ಬರ್ತೀವಿ. ಕೆಲವರು ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆ್ಯಂಡ್ ಆಲ್ಸೋ ಮತ್ತು ಹಂಗೆ ಜೊತೆಗೆ ಮ್ಯೂಸಿಕ್ ಕಂಪೋಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಪ್ರಭಾಕರ್ ಅವರು ತುಂಬ ದಿನದಿಂದ ಪರಿಚಯ. ಸೊ ಹಾಗೆ ತುಂಬ ದಿನ ನಂತರ ಮತ್ತೆ ಕಾಲ್ ಮಾಡಿ ಈ ಥರ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದರು. ಸೊ ಮೋಷನ್ ಪೋಸ್ಟು ಮಾಡ್ತಿದ್ರು ರೆಡಿ. ಸೊ ಮೀನ್ ವಿಜುವಲ್ಸ್ ಎಲ್ಲ ಹೇಳ್ತಿದ್ರು ಈ ಥರ ಬರಬೇಕು ಅಂತ. ಸೊ ನನ್ನ ಕೈಯಲ್ಲಿ ಆಗೋದು ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಸೊ ಇನ್ನು ಸಿನಿಮಾದಲ್ಲಿ ಇನ್ನು ಒಳ್ಳೆ ಥೀಮ್ ಮ್ಯೂಸಿಕ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಮಾಡೋಣ ಅಂತ ಅಷ್ಟೇ. ನನ್ನ ಕಡೆಯಿಂದ ನಾನು ಬೆಸ್ಟ್ ಟ್ಯೂನ್ ಕೊಡ್ತೀನಿ. ಹೆಂಗಿರುತ್ತೆ ಅಂದರೆ ಕ್ಯಾಚಿ ಆಗಿರಬೇಕು, ನಮ್ದಷ್ಟೇ ಕಾನ್ಸೆಪ್ಟು. ಸೊ ಎಲ್ಲ ಕೇಳೋ ಥರ ಇರಬೇಕು, ಕ್ರೇಜಿ ಆಗಿರ್ಬೇಕು ಅಷ್ಟೇ. ಇಲ್ಲ, ನಾನು ಪ್ರೇಮಮ್ ಅಂತ ಸಿನಿಮಾ ಎಲ್ಲ ವರ್ಕ್ ಮಾಡಿದ್ದೀನಿ, ಫುಲ್ ಮೂವೀಸ್. ಅಪಾರ್ಟ್ ಫ್ರಮ್ ದಟ್ ನಾನು ಅರ್ಜುನ್ ಜನ್ಯ ಅವ್ರ ಜೊತೆ ಬ್ಯಾಕಿಂಗಲ್ಲಿ ವರ್ಕ್ ಮಾಡ್ತಿದ್ದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲನೂ. ಸೊ 2020 ಕೋವಿಡ್ ಆ ಟೈಮಲ್ಲಿ. ಸೊ ನಾನು ತುಂಬ ಸಿನಿಮಾಸ್ ಮಾಡಿದ್ದೀನಿ ಬ್ಯಾಕ್ಗ್ರೌಂಡ್ ಸ್ಕೋರ್. ನಾನು 100 ಸಾಂಗ್ಸ್ ಮಾಡಿದ್ದೀನಿ. ಅದೇ ಹೆಂಗೆ ಮಧುರ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಚಿತ್ರದ ನಿರ್ದೇಶಕರಾದಂಥ ಪ್ರಭಾಕರ್ ಶೇರ್ಖಾನ್ ರವರೇ, ನಿರ್ಮಾಪಕರಾದಂಥ ಗಣೇಶ್ ಪಾಟೀಲ್ ಅವರೇ, ರಂಜಿತ್ ಛತ್ರಪತಿ ಅವರೇ, ನಿಮಿಷ್ಕಾ ಪಾಟೀಲ್ ಅವರೇ, ಶ್ರೀನಿವಾಸ್ ಅವರೇ, ಅಶ್ವಥ್ ಅವರೇ, ಶ್ರೀಮತಿ ಶೇರ್ಖಾನ್ ಅವರೇ, ಮತ್ತು ಮಂಜುನಾಥ್ ಅವರೇ, ಚಿತ್ರತಂಡದ ಎಲ್ಲ ಬಳಗದ ಸದಸ್ಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಪ್ರಭಾಕರ್ ಅವರು ಈ ಚಿತ್ರದ ಟೈಟಲ್ ರಿಲೀಜಿಗೆ ಬರಬೇಕು ಅಂದಾಗ ಭಾಳ ಸಂತೋಷದಿಂದ ಬಂದಿದ್ದೇನೆ. ಬಹಳ ಖುಷಿಯಾಯಿತು. ಈ ದಿನಗಳಲ್ಲಿ ಕೂಡ ಚಿತ್ರಗಳನ್ನು ನಿರ್ಮಾಣ ಮಾಡುವಂಥ ಧೈರ್ಯವನ್ನು ನಿರ್ಮಾಪಕರು ಹೊಂದಿರೋದು ಬಹಳ ಅದ್ಭುತ ಮತ್ತು ಮೆಚ್ಚುಗೆ ಪಡುತ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ತಮ್ಮೆಲ್ಲರಿಗೂ ಬಹುತೇಕ ಗೊತ್ತಾಗಿರುತ್ತೆ. ಇವತ್ತು ಚಿತ್ರರಂಗ ಸೋತಿದೆ, ಚಿತ್ರ ನಿರ್ಮಾಣ ಸರಿಯಾಗ್ತಾ ಇಲ್ಲ, ಚಿತ್ರಗಳು ನಿಲ್ತಾ ಇಲ್ಲ ಅನ್ನೋಂಥ ಭಾವನೆ ಇದೆ. ಅದಕ್ಕೆ ಕಾರಣ ಪ್ರೇಕ್ಷಕರು ಖಂಡಿತ ಅಲ್ಲ. ಅದಕ್ಕೆ ಕಾರಣ ಅದನ್ನು ಚಿತ್ರದ ಕಥೆಯನ್ನು ಬರೆಯುವಂಥವರು, ಕಥೆಯನ್ನು ಆಯ್ಕೆ ಮಾಡುವಂಥವರು, ಆಯ್ಕೆ ಮಾಡಿ ನಿರ್ದೇಶನ ಮಾಡುವಂಥವರು, ಯಾವ ಕಥೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ನಿರ್ಮಾಣದ ಹೊಣೆಯನ್ನು ಹೊರುವಂಥವರು ಕಾರಣ ಆಗಿದೆ ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ. ನಾನು ಚಿತ್ರರಂಗಕ್ಕೆ ಬಂದ 33 ವರ್ಷಗಳಾಯಿತು. 1993ರಲ್ಲಿ ನಿಷ್ಕರ್ಷ ಚಿತ್ರವನ್ನು ಮೊದಲನೇ ಮಾಡೋದ್ರ ಮೂಲಕ ಪಾದಾರ್ಪಣೆ ಮಾಡಿ ABCD ಗೊತ್ತಿಲ್ಲದೆ ಇರೋಂಥ ಸಂದರ್ಭದಲ್ಲಿ ಅದ್ಧೂರಿಯಾದಂಥ ಒಂದು ಚಿತ್ರದ ನಿರ್ಮಾಣವನ್ನು ಮಾಡಿದ್ವಿ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ. ನಂತರದ ಕಥೆಗಳು ತಮಗೆಲ್ಲ ಗೊತ್ತಿದೆ. ಇವತ್ತು ಚಿತ್ರರಂಗ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ. ಅದನ್ನು ನಾವು ಮೇಲ್ದಾರಿ ತರಬೇಕಂತ ಹೇಳಿದ್ರೆ ಬಹಳ ಮುಖ್ಯ ಅಂತ ಹೇಳಿದರೆ ಕತೆ. ನೀವು ಹೇಳಿದ್ರಿ ಈಗ 150 ಕೋಟಿ ಸಿನಿಮಾಗಳು ಹೀರೋನು ಕೂಡ ಡಬ್ ಆಗಿದ್ದಾವೆ, 80 ಕೋಟಿ ಹೀರೋಗಳು ಕೂಡ ಡಬ್ಬಾಗಿ ಸೇರಿದ್ದಾರೆ. ನಿರ್ಮಾಪಕರು ಇಲ್ಲಿ 5-10 ಕೋಟಿ ಕಳ್ಕೊಂಡ್ರೆ ಅಲ್ಲಿ 106 ಕೋಟಿ ಕಳ್ಕೊಂಡಿದ್ದಾರೆ. ಅದಕ್ಕೆ ಈಗ ಒಂದು ಸೂಪ್ರಮ್ ಶೋ ಅಂತ ಒಂದು ಸಿನಿಮಾ ಬಂತು, ನಾವೆಲ್ಲರಿಗೂ ಗೊತ್ತಿದೆ. ಅದು ಭಾಳ ಅತಿ ಕಡಿಮೆ ಬಜೆಟಲ್ಲಿ ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ ನಾನು ಕೂಡ ಸಿನಿಮಾ ನೋಡಿದಾಗ ಕತೆ ಎಷ್ಟು ಮುಖ್ಯ ಅನ್ನೋದು ಕೂಡ ಅದ್ರ ಮೇಲೆ ಗೊತ್ತಾಯಿತು. ಅದಕ್ಕೆ ಕತೆಗೆ ಬಹಳ ಒತ್ತು ಕೊಡಬೇಕು.
ಮತ್ತು ನಿರ್ದೇಶಕರ ಪಾತ್ರ ಭಾಳ ಮುಖ್ಯ. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ನಾನು ಈ 3 ವರ್ಷಗಳಿಂದ ಕತೆಗಳನ್ನ ಕೇಳ್ತಾ ಇದ್ದೀನಿ. ಸಿನಿಮಾ ಮಾಡಬೇಕು 20 ಸಿನಿಮಾ ನಿರ್ಮಾಣ ಮಾಡಿದ್ವಿ ನಾವು, 5 ಸಿನಿಮಾ ನಿರ್ದೇಶನ ಕೂಡ ಮಾಡಿದ್ದೀನಿ. ನಿರ್ಮಾಣ ಮಾಡಬೇಕು ಅಂತ ನೋಡ್ತಾ ಇದ್ದರೆ ಇದುವರೆಗೂ ಒಂದು ಒಳ್ಳೆ ಕತೆ ಸಿಕ್ಕಿಲ್ಲ. ಸಿಕ್ಕಂಥ ಕತೆಗಳು ಕೂಡ ಬರುವಂಥ ಕತೆಗಳನ್ನು ಹಿಡ್ಕೊಂಡು ಬರುವಂಥವ್ರು ನಿರ್ದೇಶಕರು ಈ ಸಿನಿಮಾ ಒಳ್ಳೇದಾಗಬೇಕು ಅನ್ನೋಂಥ ಮನೋಭಾವನೆ ಭಾಳಷ್ಟು ಜನ ಕಡಿಮೆ ಇದೆ. ಯಾವನಾದರೂ ಒಬ್ಬ ನಿರ್ಮಾಪಕ ಸಿಕ್ಕರೆ ಅವನು ಎಷ್ಟು ಸುಲಿಗೆ ಮಾಡ್ಕೊಂಡು ಆದಷ್ಟು ಬೇಗ ಮುಗಿಸಿ ನಾನು ಉದ್ಧಾರ ಆಗಬೇಕು ಅನ್ನೋಂಥ ಭಾವನೆಗಳನ್ನು ಹೊತ್ಕೊಂಡು ಬಂದಿರೋಂಥವ್ರು. ಇದು ನನ್ನ ಸ್ವಂತ ಅನುಭವ. ಇದಕ್ಕೆ ಯಾರು ಬೇಜಾರಾದರೂ ನನಗೆ ಚಿಂತೆ ಇಲ್ಲ. ಇವತ್ತು ಚಿತ್ರರಂಗದಲ್ಲಿ 20 ಸಿನಿಮಾ ಮಾಡಿ ಕಥೆನ ಹೇಳ್ತಾ ಇದ್ದೀನಿ. ಹಳೆಯ ನಿರ್ದೇಶಕರನ್ನು ಕೂಡ ಕರೆದು ಮಾಡಿದ್ವಿ ನಾವು. ಫಸ್ಟ್ ಹಾಫ್ ಚೆನ್ನಾಗಿರ್ತದೆ, ಸೆಕೆಂಡ್ ಹಾಫ್ ಮಾಡಿ ಅಂದ ತಕ್ಷಣ ಅವರಿಗೆ ಆಗಲ್ಲ. ಕಥೆಗಳ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ. ಇವತ್ತು ಕಥೆನ ಹೆಂಗೋ ಹೇಳಿ ಒಪ್ಪಿಸ್ಬಿಟ್ಟು ಆಮೇಲೆ ಈಗ ಈ ಟ್ರೆಂಡ್ ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಕತೆ ಮಾಡ್ಕೊಂಡು ಬರ್ತಾರೆ, ಔಟ್ಲೈನ್ ಹೇಳ್ತಾರೆ, ಔಟ್ಲೈನ್ ಮಾಡಿ ಆದಮೇಲೆ ಈ ಕತೆ ಪೂರ್ಣ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟು ರೈಟ್ ಅಪ್ ಮಾಡಿ ಬರೋಕ್ಕೆ 3 ತಿಂಗಳು ಬೇಕು, ಅದಕ್ಕೆ ಇಷ್ಟು ಖರ್ಚಾಗುತ್ತೆ. ಈ ಮನೋಭಾವನೆ ಇವತ್ತು ಬಂದ್ಬಿಟ್ಟಿದೆ. ಕತೆ ಸಂಪೂರ್ಣವಾದ ಕಥೆಯನ್ನು ಹೊತ್ತು ಬರುವಂಥ ಕತೆಗಾರರಾಗಲಿ ನಿರ್ದೇಶಕರಾಗಲಿ ಕಡಿಮೆ ಇರೋದ್ರಿಂದ ಚಿತ್ರರಂಗ ಇವತ್ತು ಯಾವುದೋ ಒಂದು ಮಟ್ಟಕ್ಕೆ ಬಂದಿದೆ. ಅದರ ಅಳೆದು ತೂಗಿ ಹೋಗಲಿಕ್ಕೆ ನಾನು ಹೋಗೋದಿಲ್ಲ. ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಹೇಳಿದ್ದೇನೆ. ಆದರೆ ಇವತ್ತು ಭಾಳ ಸಂತೋಷ, ನಮ್ಮ ಗಣಪತಿ ಪಾಟೀಲ್ ಅವರು, ಪ್ರಭಾಕರ್ ಅವರು ಈ ಚಿತ್ರ ಮಾಡಿ ನಾವು ಒಂದು ಭಾಳ ಸೂಕ್ಷ್ಮವಾದ ಕತೆ, ನಮ್ಮ ಸ್ನೇಹಿತರು ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ರು, ಹಿಂದೂ ಮುಸ್ಲಿಂ ಅಂದ ತಕ್ಷಣ ಅತ್ಯಂತ ಸೂಕ್ಷ್ಮತೆಯನ್ನು ಒಳಗೊಂಡಂಥ ಕತೆ. ಆದರೆ ಪ್ರೀತಿಗೆ ಧರ್ಮ ಯಾವುದೂ ಅಡ್ಡ ಬರಲ್ಲ, ಪ್ರೀತಿಗೆ ಧರ್ಮ ಅಡ್ಡ ಬರಲ್ಲ, ಪ್ರೀತಿಗೆ ಕುರುಡು ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ಇವತ್ತು ಇದನ್ನು ಮಾಡಬೇಕಾದ್ರೂ ಕೂಡ ಇವತ್ತು ಭಾಳಷ್ಟು ಕತೆಗಳು, ಇವತ್ತು ಕೇರಳ ಫೈಲ್ ಇರ್ಬೋದು, ಕಾಶ್ಮೀರ್ ಫೈಲ್ ಇರ್ಬೋದು, ಇವತ್ತು ಅತ್ಯಂತ ಸಕ್ಸಸ್ ಆದಂಥ ಸಿನಿಮಾಗಳಿದ್ದಾವೆ. ಆದರೆ ಅದರಲ್ಲಿ ಅಷ್ಟೇ ಸೂಕ್ಷ್ಮತೆ ಇತ್ತು, ಸತ್ಯಾಂಶ ಇತ್ತು, ಅದರಲ್ಲಿ ವಾಸ್ತವಾಂಶ ಇದ್ದಿದ್ದರಿಂದ ಇವತ್ತು ಕತೆಗಳು ಇದಾಗಿದ್ದಾವೆ. ಇದನ್ನು ಮಾಡುವಂಥ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿ ಈ ಚಿತ್ರದ ನಿರ್ಮಾಣವನ್ನು ತಾವೆಲ್ಲ ಮಾಡಬೇಕು. ಯಾವುದೇ ಧರ್ಮಕ್ಕೆ ತೊಡಕಾಗದ ರೀತಿಯಲ್ಲಿ, ಧರ್ಮಕ್ಕೆ ಕುಂದು ಉಂಟಾಗದ ರೀತಿಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಅಂಥೇಳಿ ವ್ಯವಸ್ಥೆ. ಇವತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ದಿಗ್ಗಜರು ಈ ಸಿನಿಮಾ ಮಾಡ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಏಕೆಂದರೆ ನಾನು ಕೂಡ ಉತ್ತರ ಕರ್ನಾಟಕದಿಂದ ಬಂದಂಥವನು. ಇಲ್ಲಿ ಉತ್ತರ ಕರ್ನಾಟಕದವರಿಗೆ ಸಿಗಬೇಕಾದಂಥ ಮಾನ್ಯತೆ ಇದುವರೆಗೂ ಸಿಕ್ಕಿಲ್ಲ. ಅದು ನಾನು ಭಾಳ ಸತ್ಯ. ನಾನು 33 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಏನೋ ಬಂದಿದ್ದಾರೆ ಉತ್ತರ ಕರ್ನಾಟಕದವರು, ದೊಡ್ಡ ಮಕ್ಕಳು ಮಾಡಿ ಹೋಗ್ತಾರೆ, ಸಿನಿಮಾ ದುಡ್ಡು ಖರ್ಚು ಮಾಡೋಕೆ ಬಂದ್ದಾರೆ, ಏನೋ ಮಜಾ ಮಾಡಿ ಹೋಗ್ತಾರೆ ಅನ್ನೋಂಥ ಭಾವನೆ ಇದೆಯೇ ಹೊರತು ಉತ್ತಮವಾದ ಚಿತ್ರಗಳನ್ನು ಮಾಡಿದ್ವಿ. ಇವತ್ತು ಸುನಿಲ್ ಕುಮಾರ್ ದೇಸಾಯಿ ಫ್ರಮ್ ಉತ್ತರ ಕರ್ನಾಟಕ ಅತ್ಯದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ. ಗಿರೀಶ್ ಕರ್ನಾಡ್ ಅವರು ಅಲ್ಲಿಂದ ಬಂದಂಥವರು, ಉತ್ತರ ಕನ್ನಡದಿಂದ ಬಂದಂಥವರು. ಉತ್ತಮವಾದ ಪ್ರತಿಭೆಗಳು, ಅನಂತ್ ನಾಗ್ ಅವರು ಉತ್ತರ ಕನ್ನಡದಿಂದ ಬಂದಂಥವರು. ಪ್ರತಿಭೆಗಳಿಗೆ ಭಾಷೆ ಪ್ರಾಂತ ಇಲ್ಲ, ಎಲ್ಲ ಕಡೆ ಇರ್ತದೆ. ಆದರೆ ಒಂದು ಕೊರತೆ ಏನಾಗಿದೆ ಅಂತ ಹೇಳಿದ್ರೆ, ಇದು ಸಿನಿಮಾ ಇಂಡಸ್ಟ್ರಿ ಕಾನ್ಸಂಟ್ರೇಟೆಡ್ ಇನ್ ಬ್ಯಾಂಗ್ಳೂರು, ಕರ್ನಾಟಕದ ಒಂದು ಮೂಲೆಯ ಭಾಗದಲ್ಲಿ ಇದ್ದಿದ್ದರಿಂದ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು, ಯಾರೇ ಬಂದು ಇಲ್ಲಿ ನೆಲೆಸಿ ಚಿತ್ರವನ್ನು ನಿರ್ಮಾಣ ಮಾಡಿ ನಿರ್ದೇಶನವನ್ನು ಮಾಡಿ ಹೋಗೋಷ್ಟು ಶಕ್ತಿ ಭಾಳಷ್ಟು ಜನಕ್ಕೆ ಇರೋದಿಲ್ಲ. ಸುನಿಲ್ ಕುಮಾರ್ ದೇಸಾಯಿ ಅವರು ಹೇಳ್ತಾ ಇದ್ರು, ಮೊದಲು ನಾನು ಬಂದಾಗ ಫುಟ್ಪಾತ್ ಮೇಲೆ ನಾನು ಮಲಗ್ತಾ ಇದ್ದೆ ಅಂತ. ಫುಟ್ಪಾತ್ ಮೇಲೆ ನಾನು ಮಲಗ್ತಾ ಇದ್ದೆ, ಒಂದು ಇಡ್ಲಿ ತಿಂದು ಮಲಗ್ತಾ ಇದ್ದೆ ಅಂತ ಹೇಳ್ತಾರೆ. ಇವತ್ತು ಆ ರೀತಿ ಪರಿಸ್ಥಿತಿ ಇಲ್ಲ. ಹಾಗಾಗಿ ಆದರೂ ಕೂಡ ಅವ್ರು ಕಷ್ಟದಲ್ಲಿ ಉಳ್ಕೊಂಡು ಅವರು ಚಿತ್ರವನ್ನು ಮಾಡಿ ಪ್ರೂವ್ ಮಾಡಿದರು. ಪ್ರೂವ್ ಮಾಡಿದ ಮೇಲೆ ಸಕ್ಸಸ್ ಸಿನಿಮಾದಲ್ಲಿ ಎರಡೂ ಇದೆ. ಗೆಲುವಿಗೆ 100 ಜನ ತಂದೆಯರು, ಸೋಲು ಅನಾಥ ಅಂತ ಹೇಳ್ತಾರೆ. ನಮ್ಮ ಮೇಡಮ್ ಕೀರ್ತಿ ಹೇಳಿದರು, ನೀವಿನ್ನೂ ಪ್ರೂವ್ ಆಗಿಲ್ಲ, ಸರಿ, ಒಂದು ಸಿನಿಮಾ ಸಕ್ಸಸ್ ಆದರೆ 100 ಜನ ಬೆನ್ನತ್ತಾರೆ. ಅದು ಪ್ರೂವ್ ಆಗಬೇಕು. ಸಿನಿಮಾ ಸಕ್ಸಸ್ ಆಗೋ ರೀತಿಯಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಜನರಿಗೆ ಒಪ್ಪುವಂಥ ಕಥೆಗಳನ್ನು ಕೊಟ್ಟರೆ ಅದೇ ನಾಳೆ ದೊಡ್ಡ ಇದಾಗುತ್ತೆ. ಸೋಲು ಅನಾಥ ಅಂತ, ಸೋಲು ಅನಾಥ. ಇಲ್ಲಿ ಸೋತ್ಬಿಟ್ರೆ ಯಾರೂ ಕೇಳೋದಿಲ್ಲ ಮಾರನೇ ದಿವಸ. ದಟ್ ವಾಟ್ ಹ್ಯಾಪನ್ಸ್ ಇನ್ ಮೈ ಲೈಫ್. ಅದನ್ನು ಇಟ್ಕೊಂಡೇ ನಾನು ನಿಷ್ಕರ್ಷ ಮಾಡಿದ್ದು. ಅವತ್ತಿನ ದಿವಸ ಸಂಘರ್ಷ ಮಾಡಿ ದೇಸಾಯಿ ಅವರು ಸೋತಾಗ, ವಿಷ್ಣುವರ್ಧನ್ ಅವರು ಸೋತಂಥ ಸಂದರ್ಭದಲ್ಲಿ ದೇಸಾಯಿ ನನ್ನ ಹತ್ರ ಬಂದರು. ನಾನು ಅದರಲ್ಲಿ ಚಿಕ್ಕ ಪಾತ್ರ, ಜೂನಿಯರ್ ಆರ್ಟಿಸ್ಟ್ಗಿಂತ ಕಡಿಮೆ ಇರುವಂಥ ಪಾತ್ರ ಮಾಡಿದ್ದೆ. ಒಂದು ಸ್ನೇಹಿತರಾಗಿದ್ವಿ. ಅವ್ರು ಬಂದಾಗ ಸಂಘರ್ಷ ಅಟ್ಟರ್ ಫ್ಲಾಪ್ ಆಗಿತ್ತು. ಅವತ್ತು ಇಡೀ ಗಾಂಧಿನಗರದಲ್ಲಿ ವಿಷ್ಣುವರ್ಧನ್ ಅವ್ರ ಮೇಲೆ, ದೇಸಾಯಿ ಅವ್ರ ಮೇಲೆ ₹1 ಫೈನಾನ್ಸ್ ಕೊಡಲಿಕ್ಕೆ ಯಾರೂ ತಯಾರಿರಲಿಲ್ಲ.
ನಾವು ಚಿತ್ರ ನಿರ್ಮಾಣವನ್ನು ಹೇಗೇಗೋ ಸ್ನೇಹಿತರ ಒಂದು ಶಕ್ತಿ ಮೇಲೆ, ನಮ್ಮ ಶಕ್ತಿ ಮೇಲೆ ನಾವು ಮಾಡಿದ್ವಿ. ಆಗ ಸಕ್ಸಸ್ ಆದಮೇಲೆ ಎಲ್ಲರೂ ಮತ್ತೆ ಬಂದ್ವಿ, ನಮ್ಮ ಹಿಂದೆ ಎಲ್ಲರೂ ಬರ್ತಾರೆ. ಅದಕ್ಕೆ ಸಕ್ಸಸ್ ಏನಿದೆಯಲ್ಲ ಅದು, ಅದಕ್ಕೆ 100 ಜನ ಬಂದರು. ಒಂದು ಸಿನಿಮಾ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ಕೊಂತಾರೆ ನನ್ನಿಂದ ಸಕ್ಸಸ್ ಆಯಿತು, ನನ್ನಿಂದ ಆಯಿತು. ಸೋತ್ರೆ ಎಲ್ಲದಕ್ಕೂ ಹೊಣೆ ಕೊನೆಗೆ ನಿರ್ಮಾಪಕ. ಮಾಡಲಿಲ್ಲ, ಇವರು ಇದನ್ನು ಹೇಳಿದ್ ಮಾಡಲಿಲ್ಲ, ಈ ರೀತಿ ಅನುಭವಿಸಿದ್ದೀನಿ. ಹಾಗಾಗಿ ಈ ಚಿತ್ರ ಏನೋ ಇದನ್ನು ನೋಡಿದಾಗ, ಮೋಷನ್ ಪೋಸ್ಟ್ ನೋಡಿದಾಗ ಒಂದು ಭರವಸೆ ಮೂಡಿದೆ ನನಗೆ. ಆಮೇಲೆ ಚಿತ್ರದಲ್ಲಿ ಏನೋ ಇದೆ ಅನ್ನುವಂಥ ಒಂದು ಭಾವನೆ ಬರ್ತದೆ. ಇದರ ಕಥೆಯಲ್ಲಿ ಏನೋ ಇದೆ, ದಮ್ ಇದೆ, ಇದರಲ್ಲಿ ಶಕ್ತಿ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ದೇಶಕರು ಹೊರಗಡೆ ಎಳೆಯಾಗಿ ಹೊರಗೆ ತಂದರೆ ಖಂಡಿತವಾಗಿ ಒಂದು ಉತ್ತಮವಾದಂಥ ಚಿತ್ರ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಇದೆ. ಆ ಚಿತ್ರ ಅದೇ ರೀತಿ ಆಗಲಿ. ಸಾಮ್ರಾಟ ಈಗ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಎಲ್ಲ ಈಗಿನ ಸಿನಿಮಾಗಳು ಸಾಮಾಜಿಕ ಸಿನಿಮಾದಲ್ಲಿ ಐತಿಹಾಸಿಕ ತುಣುಕುಗಳನ್ನು ಸೇರಿಸ್ತಾರೆ. ಈಗ ನೀವೆಲ್ಲ ನೋಡ್ತಾ ಇದ್ರಿ ಎಲ್ಲ ಸಿನಿಮಾಗಳಲ್ಲಿ ಯಾವುದೋ ಒಂದು ಹಿನ್ನೆಲೆ ಇಟ್ಕೊಂಡು ಯಾವುದೋ ಒಂದೆರಡು ಸೀನ್ ಹಾಕ್ಬಿಟ್ಟು ಅವನು ಪುರಾತನ ಹಿನ್ನೆಲೆ ಹಿಂಗಿತ್ತು ಅಂತ. ಒಟ್ಟು ಜನರಿಗೆ ಏನಂದರೆ ಆಡಿಯನ್ಸ್ ಇದು ಯಾವುದು ಕೇಳಲ್ಲ, ಆಡಿಯನ್ಸ್ ಕೇಳೋದಷ್ಟೇ ಎಂಟರ್ಟೈನ್ಮೆಂಟ್. ನಾನು 2 ಕಾಲು ತಾಸು ಇಲ್ಲಿ ಕುತ್ಕೊಂಡಿದ್ದೀನಪ್ಪ, ನನಗೆ ಯಾವುದೇ ರೀತಿ ಬೇಜಾರಾಗದ ರೀತಿಯಲ್ಲಿ, ನಾನು ಕೊಟ್ಟು ದುಡ್ಡಿಗೆ ಮೋಸ ಆಗದ ರೀತಿಯಲ್ಲಿ, ಐ ಶುಡ್ ಫರ್ಗೆಟ್ ಆಲ್ ಮೈ ಪ್ರೀವಿಯಸ್, ಎಲ್ಲವನ್ನು ಮರೆತು 2 ತಾಸು ಕುತ್ಕೊಂಡು ಹೋಗ್ತೇನೆ ಅನ್ನೋಂಥ ಒಂದು ಚಿತ್ರ. ಎಂಟರ್ಟೈನ್ಮೆಂಟ್, ಕಾಮಿಡಿ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಸೀಕ್ವೆನ್ಸ್, ಸ್ಕ್ರೀನ್ ಪ್ಲೇ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಆಗುತ್ತೆ. ಆಮೇಲೆ ಸ್ಕ್ರೀನ್ ಪ್ಲೇ ಇದೆಲ್ಲ ಬರೋದು ನಂತರ ಎಡಿಟಿಂಗಲ್ಲಿ ಇದೆಲ್ಲ ಆಗ್ತದೆ. ಬಟ್ ಕಥೆಯಲ್ಲಿ ನಿಮಗೆ ಹ್ಯೂಮರ್ ಬೇಕು, ಎಲ್ಲ ರೀತಿಯ ಏನು ಹೇಳ್ತಾರಲ್ಲ ಎಲ್ಲ ನವರಸಗಳು ಕೂಡ ಕಥೆಯಲ್ಲಿ ಮೂಡಿ ಬಂದರೆ ಭಾಳ ಉತ್ತಮ. ಅದರ ಬಗ್ಗೆ ನೀವು ಕಾಳಜಿ ವಹಿಸಿ ಒಳ್ಳೆಯ ಚಿತ್ರವನ್ನು ಮಾಡಿ. ನೀವು ಬೆಳಗಾವಿಯಿಂದ ಏನು ಪ್ರಾರಂಭ ಮಾಡಿದಿರಿ, ಇದು ಬೆಂಗಳೂರಲ್ಲಿ ಪತಾಕೆಯನ್ನು ಹಾರಿಸಲಿ ಅಂಥೇಳಿ ಈಗ ಈ ಮೂಲಕ ನಾನು ಆಶಿಸಿ ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. ನಾನು 100% ಹೇಳ್ತಾ ಇದ್ದೀನಿ. ಸೊ ಇನ್ನು ಒಂದು ಅಪ್ಕಮಿಂಗ್ ಮೂವಿ ಅವ್ರು ರಿಲೀಸ್ ಆದಮೇಲೆ ರೈಟ್ ಪ್ರಮೋಷನ್ಸ್ ಇದ್ರೆ ಅವ್ರು ಎಷ್ಟು ಕೆಪಾಸಿಟಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು. ಎಸ್, ಅಂದ್ರೆ ಅವರು ಫಸ್ಟ್ ಮೂವಿನೇ 3 ಲ್ಯಾಂಗ್ವೇಜಸ್ ಮಾಡಿದ್ದಾರೆ, ಗೊತ್ತಾಗಿಲ್ಲ ಡ್ಯೂ ಟು ಲ್ಯಾಕ್ ಆಫ್ ಪ್ರಮೋಷನ್ಸ್. ನಿಮ್ಗೆ ಆನ್ಸರ್ ಸಿಕ್ತು ದಟ್ ಡ್ಯೂ ಟು ಲ್ಯಾಕ್ ಆಫ್ ಪ್ರಮೋಷನ್ಸ್ ಅವ್ರು ಯಾರಿಗೂ ಗೊತ್ತಾಗಿಲ್ಲ ಅಂತ ಫಸ್ಟ್ ಒನ್. ಅಂಡ್ ಇಲ್ಲಿ ನಾವು ನೆಗೆಟಿವ್ ಮಾಡೋದಾಗಿದ್ರೆ ನಾವು ಬರ್ತಾನೆ ಇರಲಿಲ್ಲ ಟು ಎಂಕರೇಜ್ ಹಿಮ್. yes. What I am trying to tell you is Comment your past is really wrong. We are here to encourage him, so we are here. the way the question has to be asked should be different. Even I am a press reporter. No. You said ನೀವು ಹೇಳಿದ ಹೆಂಗಿತ್ತು ಅಂತಂದ್ರೆ ನಾವು ಅವ್ರನ್ನ ಎಂಕರೇಜ್ ಮಾಡಬೇಕು rather than saying in a negative way that she didn't meant it, right? Yes. You have to prove yourself. Yes. So as ಹೀರೋ ಬರ್ತಿದ್ದಾರೆ ಅಥವಾ ಒಂದು ಆಂಕರ್ ಬರ್ತಿದ್ದಾರೆ, ಒಂದು ರಿಪೋರ್ಟರ್ ಬರ್ತಿದ್ದಾರೆ ಅಂದಾಗ they will be proving that. 100%. So we asked. So what I am trying to tell you end of the day is the way the question has to be asked